ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಮಗೆಲ್ಲರಿಗೂ ಇರೋದು ಒಂದೇ ಆಸೆ, ಈ ಸಲ ಕಪ್ ನಮ್ಮದೇ. ಹೌದು, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಮ್ಮ RCB ಟೀಮ್ ಅವರು ಎಲ್ಲ ಮ್ಯಾಚ್ಗಳನ್ನು ರೆಡ್ ಕಲರ್ ಜರ್ಸಿಯಲ್ಲಿ ಆಡೋದನ್ನು ಪ್ರತಿಯೊಬ್ಬರು ನೋಡೇ ಇರ್ತೀರ. ಅದೇ ರೀತಿ ಒಂದೇ ಒಂದು ಮ್ಯಾಚ್ ಮಾತ್ರ ಗ್ರೀನ್ ಕಲರ್ ಜರ್ಸಿಯಲ್ಲಿ ಆಡ್ತಾರೆ. ಪ್ರತಿ ಸೀಸನ್ನಲ್ಲೂ ಒಂದು ಮ್ಯಾಚ್ ಗ್ರೀನ್ ಕಲರ್ ಜರ್ಸಿ ಹಾಕ್ಕೊಂಡು ಆಡ್ತಾರೆ. ಬೇರೆ ಯಾವುದೇ ಟೀಮ್ ಅವರು ಕೂಡ ಈ ಥರ ಡ್ರೆಸ್ ಕಲರ್ನ ಚೇಂಜ್ ಮಾಡಿ ಹಾಕ್ಕೊಂಡು ಆಡೋದಿಲ್ಲ. ಆದರೆ ನಮ್ಮ RCB ತಂಡದವರು ಮಾತ್ರ ಪ್ರತಿ ಋತುವಿನಲ್ಲೂ ಒಂದು ಪಂದ್ಯವನ್ನು ಹಸಿರು ಜರ್ಸಿಯಲ್ಲಿ ಆಡ್ತಾರೆ. ಪ್ರತಿ ಸೀಸನ್ನಲ್ಲೂ RCB ಪ್ಲೇಯರ್ಸು ಒಂದು ಮ್ಯಾಚ್ ಮಾತ್ರ ಗ್ರೀನ್ ಜರ್ಸಿಯಲ್ಲಿ ಯಾಕೆ ಆಡ್ತಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಥರ ಹಸಿರು ಬಣ್ಣದ ಬಟ್ಟೆ ಹಾಕ್ಕೊಂಡು ಆಡೋದ್ರ ಹಿಂದೆ ಒಂದು ದೊಡ್ಡ ಮೆಸೇಜೇ ಇದೆ. ಈ ಹಸಿರು ಬಣ್ಣದ ಜರ್ಸಿಯ ವಿಶೇಷತೆ ಏನು ಅಂದರೆ, ಈ ಫ್ಯಾಬ್ರಿಕನ್ನು ರೀಸೈಕಲ್ ಪ್ರಾಡಕ್ಟಿಂದ ತಯಾರಿಸಲಾಗುತ್ತದೆ. ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ವೇಸ್ಟಿಂದ ರೀಸೈಕಲ್ ಮಾಡಿ ಈ ಜರ್ಸಿಯನ್ನು ತಯಾರಿಸುತ್ತಾರೆ. ನಮ್ಮ RCB ಟೀಮ್ ಅವರು ಈ ಥರ ತಯಾರು ಮಾಡಿರುವ ಜರ್ಸಿಯನ್ನು ಹಾಕ್ಕೊಳ್ಳುವುದರ ಉದ್ದೇಶ, ಪ್ಲಾಸ್ಟಿಕ್ಕನ್ನು ಆದಷ್ಟು ಕಮ್ಮಿ ಬಳಸಿ, ಗಿಡಗಳನ್ನು ನೆಡಿ, ಹಾಗೆ ಹಸಿರು ಗಿಡ ಮರಗಳನ್ನು ಉಳಿಸಿ ಬೆಳೆಸಿ ಮತ್ತು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಮೇಲೆ ಅವೇರ್ನೆಸ್ ಮೂಡಿಸುವುದೇ ಈ ಜರ್ಸಿಯನ್ನು ಹಾಕ್ಕೊಂಡು ಆಡುವುದರ ಹಿಂದಿರುವ ಬಹುದೊಡ್ಡ ಉದ್ದೇಶ. ಸೊಸೈಟಿಯಲ್ಲಿ ಈ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಗ್ರೀನ್ ಕಲರ್ ಜರ್ಸಿಯನ್ನು ಹಾಕ್ಕೊಂಡು ನಮ್ಮ RCB ಪ್ಲೇಯರ್ಸು ಪ್ರತಿ ವರ್ಷ ಒಂದು ಮ್ಯಾಚನ್ನು ಆಡ್ತಾರೆ. ಹಾಗೆ BCCI ಅವರು 2023ಇಂದ ಪ್ರತಿ IPLಲ್ಲೂ ಪ್ರತಿ ಒಂದು ಡಾಟ್ ಬಾಲ್ಗೂ ಗಿಡ ನೆಡುವುದನ್ನು ಸ್ಟಾರ್ಟ್ ಮಾಡಿದ್ರು. ಆದರೆ ನಮ್ಮ RCB ಪ್ಲೇಯರ್ಸ್ ಮಾತ್ರ 2011ಇಂದನೇ ಗ್ರೀನ್ ಜರ್ಸಿನ ಹಾಕ್ಕೊಂಡು ಪೊಲ್ಯೂಷನ್ ಬಗ್ಗೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಗೆ RCB ಮ್ಯಾನೇಜ್ಮೆಂಟ್ ಅವರು ಬೆಂಗಳೂರಿನ ಸುತ್ತು ಇರುವ 2 ಕೆರೆಗಳನ್ನು ದತ್ತು ತೆಗೆದುಕೊಂಡು ಆ ಕೆರೆಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆ ಕೆರೆಯ ನೀರನ್ನು ಯಾವುದೇ ರೀತಿ ಪೊಲ್ಯೂಟ್ ಆಗದಿರೋ ಇರೋ ಹಾಗೆ ನೋಡ್ಕೊತಾ ಇದ್ದಾರೆ. ಹಾಗೆ ಸ್ಟೇಡಿಯಂ ಒಳಗಡೆ ಯೂಸ್ ಆಗುವಂಥ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಮತ್ತು ಪ್ಲಾಸ್ಟಿಕ್ ವೇಸ್ಟಿಂದನೇ ಈ ಗ್ರೀನ್ ಕಲರ್ ಜರ್ಸಿ ಫ್ಯಾಬ್ರಿಕ್ನ ತಯಾರಿಸ್ತಾರಂತೆ. ಜೈ RCB ಅಂತ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಹಾಕ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮ RCB ನಮ್ಮ ಹೆಮ್ಮೆ ಅಂತ ಎಲ್ಲರಿಗೂ ತಿಳಿಸಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.